ಒಬ್ಬ ಸಾಮಾನ್ಯ ಮಾನವ ರಾಜ ತನ್ನ ಪುಣ್ಯದಿಂದ ದೇವತೆಗಳ ರಾಜ ಇಂದ್ರನ ಸ್ಥಾನಕ್ಕೆ ಏರ್ತಾನೆ. ಆದರೆ ಕೆಲವೇ ದಿನಗಳಲ್ಲಿ ಅದೇ ಅಧಿಕಾರ ಅವನ ತಲೆಗೆ ಇರುತ್ತೆ. ಯಾರ ಆಶೀರ್ವಾದದಿಂದ ಅವನು ಆ ಒಂದು ಪಟ್ಟಕ್ಕೆ ಏರಿರ್ತಾನೋ ಅವರನ್ನೇ ತನ್ನ ಪಲ್ಲಕ್ಕಿನ ಹೊರುವರನ್ನಾಗಿ ಮಾಡ್ಕೊಳ್ತಾನೆ. ಕೊನೆಗೆ ಇಂದ್ರನ ಸಿಂಹಾಸನದಲ್ಲಿದ್ದಂತಹ ರಾಜನು ಭೂಮಿಗೆ ಬಿದ್ದು ಸರ್ಪನಾಗ್ತಾನೆ. ಆ ರಾಜನೇ ನಹುಷ. ಒಬ್ಬ ಧರ್ಮಿಷ್ಠ ರಾಜ ಈ ಒಂದು ಪರಿಸ್ಥಿತಿಗೆ ಬರಲು ಕಾರಣ ಏನಿರಬಹುದು? ಅಧಿಕಾರನ, ಅಹಂಕಾರನ, ಅಥವಾ ಆ ಒಂದು ಕ್ಷಣದ ತಪ್ಪ? ಸ್ನೇಹಿತರೆ, ಕೊನೆವರೆಗೂ ಈ ಒಂದು ಸ್ಟೋರಿಯನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ವೃತ್ರಾಸುರನ ವಧೆಯ ನಂತರ ಇಂದ್ರನು ಪಾಪ ಭೀತಿಯಿಂದ ಅಡಗಿಕೊಳ್ತಾನೆ. ದೇವಲೋಕಕ್ಕೆ ನಾಯಕನೇ ಇರೋದಿಲ್ಲ. ಎಲ್ಲಾ ದೇವತೆಗಳು ಮತ್ತು ಮಹರ್ಷಿಗಳು ಸೇರಿ ಒಂದು ಆಲೋಚನೆಯನ್ನ ಮಾಡ್ತಾರೆ. ಇಂದ್ರನ ಸ್ಥಾನವನ್ನು ಯಾರು ತುಂಬಬಹುದು ಅಂತ ಹೇಳಿ ಒಂದು ಆಲೋಚನೆಯನ್ನ ಮಾಡ್ತಾರೆ. ಆಗ ಅವರ ಗಮನ ಒಬ್ಬ ಮಹಾನ್ ರಾಜನ ಮೇಲೆ ಬೀಳುತ್ತೆ. ಅವನೇ ನಹುಷ. ನಹುಷ ಧರ್ಮಿಷ್ಠ, ತಪಸ್ವಿ, ಪುಣ್ಯವಂತ ಹಾಗೂ ಮಹಾಶಕ್ತಿಶಾಲಿಯಾಗಿರ್ತಾನೆ. ದೇವತೆಗಳು ಅವನ ಬಳಿಗೆ ಹೋಗಿ ನೀನು ಇಂದ್ರನ ಸ್ಥಾನವನ್ನು ಸ್ವೀಕರಿಸು ಅಂತ ಹೇಳಿ ಕೇಳ್ಕೊತಾರೆ. ನಂತರ ನಹುಷ ಆರಂಭದಲ್ಲಿ ಒಪ್ಪೋದಿಲ್ಲ. ನಾನು ಆ ಸ್ಥಾನಕ್ಕೆ ಯೋಗ್ಯನಲ್ಲ, ಇಂದ್ರನಷ್ಟು ಶಕ್ತಿಯೂ ನನಗಿಲ್ಲ ಅಂತ ಹೇಳ್ತಾನೆ. ಆಗ ದೇವತೆಗಳು ಮತ್ತು ಮಹರ್ಷಿಗಳು ತಮ್ಮ ತಪೋಬಲದಿಂದ ಅವನಿಗೆ ಶಕ್ತಿಯನ್ನ ನೀಡ್ತಾರೆ. ಯಾರ ಮೇಲೆ ನಹುಷನ ದೃಷ್ಟಿ ಬೀಳುತ್ತದೆಯೋ ಅವರ ಶಕ್ತಿಯನ್ನು ತನ್ನೊಳಗೆ ಸೆಳೆಯುವಂತಹ ಸಾಮರ್ಥ್ಯವು ಅವನಿಗೆ ಕೊಡ್ತಾರೆ. ಕೊನೆಗೆ ನಹುಷ ದೇವತೆಗಳ ರಾಜನಾಗ್ತಾನೆ. ಸ್ನೇಹಿತರೆ, ಇಲ್ಲಿ ಒಮ್ಮೆ ಯೋಚಿಸಿ, ಭೂಲೋಕದ ಒಬ್ಬ ಮಾನವ ರಾಜ ಈಗ ದೇವತೆಗಳ ಸಿಂಹಾಸನದಲ್ಲಿ ಕುಳಿತಿರ್ತಾನೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿಯೂ ಹಾಗೇನೆ. ನಮ್ಮ ಜೀವನದಲ್ಲಿ ನಾವು ದೊಡ್ಡ ಸ್ಥಾನಕ್ಕೆ ಏರಿದಾಗಲೇ ನಮ್ಗೆ ಪರೀಕ್ಷೆ ಶುರುವಾಗೋದು. ಉನ್ನತ ಸ್ಥಾನಕ್ಕೆ ಹೋಗೋದು ದೊಡ್ಡದಲ್ಲ. ಉನ್ನತ ಸ್ಥಾನಕ್ಕೆ ಹೋದ ನಂತರವೂ ಸಹ ವಿನಯವನ್ನು ಉಳಿಸಿಕೊಳ್ಳುವುದು ತುಂಬಾ ದೊಡ್ಡ ವಿಷಯ ಆಗುತ್ತೆ. ಇಲ್ಲಿಯೂ ಕೂಡ ಹಾಗೇನೆ. ಅಧಿಕಾರ ನಹುಷನನ್ನು ಬದಲಾಯಿಸಿತು. ಮೊದಲಿಗೆ ನಹುಷ ಧರ್ಮದಿಂದಲೇ ಆಳುತ್ತಾ ಇರ್ತಾನೆ. ಆದರೆ ಕಾಲ ಕಳೆದಂತೆ ಎಲ್ಲವೂ ಸಹ ಬದಲಾಗುತ್ತೆ. ದೇವಲೋಕದ ಅಪಾರ ಐಶ್ವರ್ಯ, ನಂದನವನ, ಅಪ್ಸರೆಯರು, ದಿವ್ಯ ಅರಮನೆಗಳು, ಅಪಾರ ಅಧಿಕಾರ ಇವೆಲ್ಲವೂ ಅವನಿಗೆ ಸಾಮಾನ್ಯವಾಗತೊಡಗುತ್ತೆ. ನಾನು ದೇವತೆಗಳ ರಾಜ, ನನಗಿಂತ ದೊಡ್ಡವರು ಯಾರಿದ್ದಾರೆ ಎಂಬುವ ಭಾವನೆ ಅವನ ಮನಸ್ಸಿನಲ್ಲಿ ಬೆಳೆಯುತ್ತಾ ಹೋಗುತ್ತೆ. ಅಹಂಕಾರ ನಿಧಾನವಾಗಿ ಅವನ ವಿವೇಕವನ್ನು ಮುಚ್ಚಿಬಿಡುತ್ತೆ. ಒಂದು ದಿನ ಅವನ ಕಣ್ಣು ಇಂದ್ರನ ಪತ್ನಿಯಾದಂತಹ ಶಚೀದೇವಿಯ ಮೇಲೆ ಬೀಳುತ್ತೆ. ನಹುಷ ದೇವತೆಗಳಿಗೆ ಹೇಳ್ತಾನೆ, ಈಗ ನಾನು ಇಂದ್ರನ ಸ್ಥಾನದಲ್ಲಿದ್ದೇನೆ, ಆದ್ದರಿಂದ ಶಚಿಯು ನನ್ನ ಬಳಿಗೆ ಬರಬೇಕು ಅಂತ ಹೇಳಿ ಆಜ್ಞೆಯನ್ನ ಮಾಡ್ತಾನೆ. ದೇವತೆಗಳು ಅವನನ್ನು ತಡೆಯಲು ಪ್ರಯತ್ನವನ್ನ ಪಡ್ತಾರೆ. ಇದು ಧರ್ಮಕ್ಕೆ ವಿರುದ್ಧ ಅಂತಾನೂ ಸಹ ಹೇಳ್ತಾರೆ. ಆದರೆ ನಹುಷ ಅವರ ಮಾತುಗಳನ್ನು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ನಹುಷನ ಉದ್ದೇಶ ತಿಳಿದ ಶಚೀದೇವಿ ದೇವಗುರು ಬೃಹಸ್ಪತಿಯ ಬಳಿ ಹೋಗಿ ಆಶ್ರಯವನ್ನ ಕೇಳ್ತಾಳೆ. ಬೃಹಸ್ಪತಿ ಆಕೆಯನ್ನ ರಕ್ಷಿಸುತ್ತಾರೆ. ಹಾಗೆ ಒಂದು ಸಲಹೆಯನ್ನ ಸಹ ಕೊಡ್ತಾರೆ. ನೇರವಾಗಿ ನಹುಷನನ್ನ ಎದುರಿಸುವ ಬದಲು ಸ್ವಲ್ಪ ಸಮಯ ಪಡೆಯುವಂತೆ ಶಚಿಗೆ ಸಲಹೆಯನ್ನ ಕೊಡ್ತಾರೆ. ನಂತರ ಶಚೀದೇವಿ ನಹುಷನ ಬಳಿ ಹೋಗ್ತಾಳೆ. ಇಂದ್ರ ಜೀವಂತನಿದ್ದಾನೋ ಇಲ್ಲವೋ ನನಗೆ ತಿಳಿದಿಲ್ಲ, ಅವನ ಬಗ್ಗೆ ತಿಳಿದುಕೊಳ್ಳಲು ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿ ನಹುಷನನ್ನ ಕೇಳ್ತಾಳೆ. ಇದಕ್ಕೆ ನಹುಷನು ಸಹ ಒಪ್ಪಿಕೊಳ್ತಾನೆ. ದಿವ್ಯ ಮಾರ್ಗದರ್ಶನದ ಮೂಲಕ ಶಚಿ ಒಂದು ವಿಶಾಲ ಸರೋವರದ ಬಳಿಗೆ ಬರ್ತಾಳೆ. ಅಲ್ಲಿ ದೊಡ್ಡ ದೊಡ್ಡ ಕಮಲಗಳು ಹರಳಿರ್ತವೆ. ಒಂದು ಕಮಲದ ಕಾಂಡದ ಸೂಕ್ಷ್ಮ ನಾಳದೊಳಗೆ ಅತಿ ಸೂಕ್ಷ್ಮ ರೂಪದಲ್ಲಿ ಇಂದ್ರ ಅಡಗಿಕೊಂಡಿರ್ತಾನೆ. ಶಚಿ ನಡೆದದೆಲ್ಲ ವಿಷಯವನ್ನ ಇಂದ್ರನಿಗೆ ಹೇಳ್ತಾಳೆ. ಇಂದ್ರ ಶಾಂತವಾಗಿ ಕೇಳುತ್ತಾ ಹೇಳ್ತಾನೆ, ಈಗ ನಹುಷ ಬಹಳ ಶಕ್ತಿಶಾಲಿ, ಅವನನ್ನು ಬಲದಿಂದ ಸೋಲಿಸುವುದು ಸುಲಭವಲ್ಲ ಅಂತ ಹೇಳಿ ಒಂದು ಉಪಾಯವನ್ನ ಶಚೀದೇವಿಗೆ ಹೇಳ್ಕೊಡ್ತಾನೆ. ನೀನು ನನ್ನ ಬಳಿಗೆ ಬರಬೇಕಾದರೆ ಸಾಮಾನ್ಯ ರಥದಲ್ಲಿ ಬರಬಾರದು, ಮಹರ್ಷಿಗಳೇ ಹೊರುವ ಪಲ್ಲಕ್ಕಿಯಲ್ಲಿ ಬರಬೇಕು ಅಂತ ಹೇಳು. ಅವನ ಅಹಂಕಾರವೇ ಅವನನ್ನು ಕೆಳಗೆ ಬೀಳಿಸುತ್ತದೆ ಅಂತ ಹೇಳಿ ಶಚಿಗೆ ಹೇಳ್ತಾನೆ. ನಂತರ ಶಚೀದೇವಿಯು ನಹುಷನ ಬಳಿಗೆ ಹೋಗಿ ಅದೇ ಷರತ್ತನ್ನ ಇಡ್ತಾಳೆ. ಅದನ್ನು ಕೇಳಿದ ನಹುಷನಿಗೆ ತುಂಬಾ ಸಂತೋಷವಾಗುತ್ತೆ. ದೇವತೆಗಳಿಗೂ ಇಲ್ಲದ ಮಹಿಮೆ ನನಗಿರಬೇಕು ಅಂತ ಹೇಳಿ ಅವನು ಭಾವಿಸುತ್ತಾನೆ. ನಂತರ ಮಹರ್ಷಿಗಳನ್ನೇ ತನ್ನ ಪಲ್ಲಕ್ಕಿ ಹೊರುವಂತೆ ಆಜ್ಞೆಯನ್ನ ಮಾಡ್ತಾನೆ. ಇದಾದ ಬಳಿಕ ಮಹರ್ಷಿಗಳು ಪಲ್ಲಕ್ಕಿಯನ್ನ ಹೊತ್ತು ಸಾಗುತ್ತಾ ಇರ್ತಾರೆ. ನಹುಷನ ಅಹಂಕಾರ ಮಾತ್ರ ಇನ್ನೂ ಹೆಚ್ಚುತ್ತಲೇ ಹೋಗುತ್ತೆ. ನಹುಷನು ಋಷಿಗಳೊಂದಿಗೆ ವಾದ ವಿವಾದವನ್ನು ಶುರು ಮಾಡ್ತಾನೆ. ಮಹರ್ಷಿಗಳು ಅಂಗೀಕರಿಸಿದಂತಹ ವೇದ ವಾಕ್ಯಗಳನ್ನೇ ಪ್ರಶ್ನಿಸುತ್ತಾ ಹೋಗ್ತಾನೆ. ಅಲ್ಲಿದ್ದಂತಹ ಮಹರ್ಷಿ ಅಗಸ್ತ್ಯರು ಅವನನ್ನು ಎಚ್ಚರಿಸಿದರೂ ಸಹ ನಹುಷನಿಗೆ ಅದನ್ನು ಕೇಳುವಂತಹ ತಾಳ್ಮೆ ಇರೋದಿಲ್ಲ. ಕೊನೆಗೆ ತನ್ನ ಅಹಂಕಾರದ ಮದದಲ್ಲಿ ನಹುಷ ತನ್ನ ಕಾಲಿನಿಂದ ಅಗಸ್ತ್ಯ ಮಹರ್ಷಿಯ ತಲೆಯನ್ನು ಸ್ಪರ್ಶಿಸಿ ಅವಮಾನವನ್ನು ಮಾಡ್ತಾನೆ. ಆ ಕ್ಷಣವೇ ಎಲ್ಲವೂ ಸಹ ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತೆ. ನಂತರ ಅಗಸ್ತ್ಯ ಮಹರ್ಷಿಗಳು ಒಂದು ಶಾಪವನ್ನ ಕೊಡ್ತಾರೆ. ನೀನು ಮಹರ್ಷಿಗಳನ್ನು ಅವಮಾನಿಸಿದ್ದೀಯ, ವೇದ ವಾಕ್ಯಗಳನ್ನು ತಿರಸ್ಕರಿಸಿದ್ದೀಯ, ಅಹಂಕಾರದಿಂದ ಧರ್ಮದ ಮಿತಿಯನ್ನು ಮೀರಿದ್ದೀಯ. ಆದ್ದರಿಂದ ನಿನ್ನ ತೇಜಸ್ಸು ನಾಶವಾಗಲಿ, ಸ್ವರ್ಗದಿಂದ ಕೆಳಗೆ ಬೀಳು, ಬೃಹತ್ ಸರ್ಪನಾಗಿ ಭೂಮಿಯಲ್ಲಿ ಅಲೆದಾಡು ಅಂತ ಹೇಳಿ ಒಂದು ಶಾಪವನ್ನ ಕೊಡ್ತಾರೆ.
ಕ್ಷಣಾರ್ಧದಲ್ಲಿ ನಹುಷನ ದಿವ್ಯ ಶಕ್ತಿ ಮಾಯವಾಗಿ ಬಿಡುತ್ತೆ. ಸಿಂಹಾಸನ ಹೋಗುತ್ತೆ. ವೈಭವ, ಗೌರವ, ದೇವತೆಗಳ ರಾಜನಾಗಿದ್ದಂತಹ ನಹುಷ ಸರ್ಪನಾಗಿ ಭೂಮಿಗೆ ಬೀಳ್ತಾನೆ. ಹೀಗೆ ನಹುಷ ಸರ್ಪನಾಗಿ ಭೂಮಿಯ ಮೇಲೆ ಅಲೆದಾಡುತ್ತಾ ಹಲವಾರು ವರ್ಷಗಳು ಕಳೆಯುತ್ತೆ. ಪಾಂಡವರು ವನವಾಸದಲ್ಲಿದ್ದಂತಹ ಕಾಲ. ಒಂದು ದಿನ ಭೀಮ ಕಾಡಿನಲ್ಲಿ ಸಂಚರಿಸುತ್ತಾ ಇರ್ತಾನೆ. ಅಷ್ಟರಲ್ಲಿ ಒಂದು ಬೃಹತ್ ಸರ್ಪ ಅವನನ್ನು ಸುತ್ತಿಕೊಳ್ಳುತ್ತೆ. ಭೀಮ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ತಪ್ಪಿಸಿಕೊಳ್ಳಲು ಪ್ರಯತ್ನವನ್ನು ಪಡ್ತಾನೆ. ಆದರೆ ಅವನಿಂದ ಸಾಧ್ಯ ಆಗೋದಿಲ್ಲ. ಭೀಮನಿಗೆ ಆಶ್ಚರ್ಯವಾಗುತ್ತೆ. ನಾನು ಇಷ್ಟು ಬಲಿಷ್ಠನಾಗಿದ್ದರೂ ಸಹ ಈ ಒಂದು ಸರ್ಪದ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನೀನು ಯಾರು ಅಂತ ಹೇಳಿ ಆ ಒಂದು ಸರ್ಪವನ್ನ ಕೇಳ್ತಾನೆ. ಆಗ ಸರ್ಪದ ರೂಪದಲ್ಲಿದ್ದಂತಹ ನಹುಷ ಉತ್ತರವನ್ನ ಹೇಳ್ತಾನೆ. ನಾನು ಸಾಮಾನ್ಯ ಸರ್ಪನಲ್ಲ, ನಾನು ನಿನ್ನ ಪೂರ್ವಜ ಅಂತ ನಹುಷ ತನ್ನ ಕಥೆಯನ್ನ ಭೀಮನಿಗೆ ಹೇಳ್ತಾನೆ. ಒಮ್ಮೆ ನಾನು ದೇವತೆಗಳ ರಾಜನಾಗಿದ್ದೆ, ಆದರೆ ಅಹಂಕಾರದಿಂದ ಋಷಿಗಳನ್ನು ಅವಮಾನಿಸಿದೆ. ಅಗಸ್ತ್ಯರ ಶಾಪದಿಂದ ಈ ರೂಪಕ್ಕೆ ಬಂದೆ ಅಂತ ಹೇಳಿ ನಹುಷ ಭೀಮನಿಗೆ ಹೇಳ್ತಾನೆ. ನಂತರ ಭೀಮ ಕಾಣೆಯಾಗಿರುವುದನ್ನು ತಿಳಿದು ಯುಧಿಷ್ಠಿರ ಅವನನ್ನು ಹುಡುಕುತ್ತಾ ಬರ್ತಾನೆ. ಅಲ್ಲಿ ಭೀಮನನ್ನು ಬೃಹತ್ ಸರ್ಪ ಹಿಡಿದಿರುವುದನ್ನು ನೋಡ್ತಾನೆ. ಯುಧಿಷ್ಠಿರ ನಹುಷನಿಗೆ ಹೇಳ್ತಾನೆ, ನನ್ನ ತಮ್ಮನನ್ನು ಬಿಡು ಅಂತ ಹೇಳಿ ನಹುಷನಿಗೆ ಹೇಳ್ತಾನೆ. ಆಗ ನಹುಷ ಒಂದು ಷರತ್ತನ್ನ ಇಡ್ತಾನೆ. ನಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟರೆ ಭೀಮನನ್ನು ಬಿಡುತ್ತೇನೆ ಅಂತ ಹೇಳಿ ಯುಧಿಷ್ಠಿರನಿಗೆ ಹೇಳ್ತಾನೆ. ಅಲ್ಲಿಂದ ಧರ್ಮದ ಆಳವಾದ ಸಂವಾದ ಆರಂಭವಾಗುತ್ತೆ. ಬ್ರಾಹ್ಮಣ ಯಾರು ಅಂತ ಹೇಳಿ ನಹುಷ ಯುಧಿಷ್ಠಿರನನ್ನ ಕೇಳ್ತಾರೆ. ಆಗ ಯುಧಿಷ್ಠಿರ ಉತ್ತರಿಸ್ತಾರೆ, ಬ್ರಾಹ್ಮಣ ಅಂದ್ರೆ ಯಾರಲ್ಲಿ ಸತ್ಯ, ದಾನ, ಕ್ಷಮೆ, ದಯೆ, ಅಹಿಂಸೆ, ಉತ್ತಮ ನಡತೆ ಮತ್ತು ಧರ್ಮವಿದೆಯೋ ಅವನೇ ನಿಜವಾದ ಬ್ರಾಹ್ಮಣ ಅಂತ ಹೇಳಿ ನಹುಷನಿಗೆ ಹೇಳ್ತಾರೆ. ಪುನಃ ನಹುಷ ಈ ಗುಣಗಳು ಬೇರೆ ವರ್ಣದವನಲ್ಲಿದ್ದರೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾನೆ. ಆಗ ಯುಧಿಷ್ಠಿರ ಹೇಳ್ತಾರೆ, ಗುಣವೇ ವ್ಯಕ್ತಿಯ ಶ್ರೇಷ್ಠತೆಯನ್ನು ತೋರಿಸುತ್ತೆ, ಕೇವಲ ಜನ್ಮವಲ್ಲ ಅಂತ ಹೇಳಿ ನಹುಷನಿಗೆ ಹೇಳ್ತಾರೆ. ಈ ಉತ್ತರ ನಹುಷನ ಮನಸ್ಸನ್ನು ಆಳವಾಗಿ ತಟ್ಟುತ್ತೆ. ಒಮ್ಮೆ ಜನರನ್ನು ತಮ್ಮ ಸ್ಥಾನದಿಂದ ಅಳೆಯುತ್ತಿದ್ದಂತಹ ನಹುಷ ಈಗ ನಿಜವಾದ ಮೌಲ್ಯ ಗುಣದಲ್ಲಿ ಇದೆ ಅಂತ ಹೇಳಿ ಅರಿತುಕೊಳ್ತಾನೆ. ಯುಧಿಷ್ಠಿರನ ಉತ್ತರಗಳಿಂದ ಸಂತುಷ್ಟನಾದಂತಹ ನಹುಷ ಭೀಮನನ್ನ ಬಿಡ್ತಾನೆ. ಅವನ ಶಾಪದ ಕಾಲವೂ ಸಹ ಮುಗಿಯುತ್ತೆ. ಸರ್ಪರೂಪ ನಿಧಾನವಾಗಿ ಮಾಯವಾಗುತ್ತೆ. ನಹುಷ ಮತ್ತೆ ತನ್ನ ದಿವ್ಯ ರೂಪವನ್ನು ಪಡೆದುಕೊಳ್ತಾನೆ. ಮತ್ತೆ ಸ್ವರ್ಗದ ಕಡೆಗೆ ಹೊರಟು ಹೋಗ್ತಾನೆ. ಸ್ನೇಹಿತರೆ, ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು. ಮನುಷ್ಯನ ಯಾವುದೋ ಒಂದು ತಪ್ಪಿನಿಂದ ಆತ ಕೆಳಗೆ ಬಿದ್ದಿರ್ತಾನೆ. ಆದರೆ ಆ ತಪ್ಪನ್ನು ಅರಿತುಕೊಂಡು ಅಹಂಕಾರವನ್ನು ಬಿಟ್ಟು ಜ್ಞಾನವನ್ನು ಸ್ವೀಕರಿಸಿದರೆ ಮಾತ್ರ ಆತ ಉನ್ನತ ಸ್ಥಾನಕ್ಕೆ ಹೋಗಲು ಸಾಧ್ಯವಾಗುತ್ತೆ. ಸ್ನೇಹಿತರೆ, ನಹುಷನ ಕತೆ ಕೇವಲ ಒಬ್ಬ ರಾಜ ಸರ್ಪನಾದ ಕಥೆಯಲ್ಲ. ಒಬ್ಬ ಧರ್ಮಿಷ್ಠ ವ್ಯಕ್ತಿ ಅಪಾರ ಸ್ಥಾನ ಪಡೆದ ನಂತರ ಹೇಗೆ ಬದಲಾಗಬಹುದು ಅನ್ನೋದನ್ನ ಈ ಒಂದು ಕತೆ ತೋರಿಸುತ್ತೆ. ನಹುಷನನ್ನು ಉನ್ನತ ಸ್ಥಾನಕ್ಕೆ ಕಳಿಸಿದ್ದು ಅವನ ಪುಣ್ಯ, ಅವನನ್ನು ಕೆಳಗೆ ಬೀಳಿಸಿದ್ದು ಅವನ ಅಹಂಕಾರ, ಮತ್ತೆ ಅವನನ್ನು ಮನುಷ್ಯನಾಗಿ ಮಾಡಿದ್ದು ಆತನ ಜ್ಞಾನ ಮತ್ತು ಪಶ್ಚಾತ್ತಾಪ. ಸ್ನೇಹಿತರೆ, ಜೀವನದಲ್ಲಿ ನಾವು ಒಂದು ಮಾತನ್ನ ನೆನ್ಪಿಟ್ಕೊಳ್ಬೇಕು. ನಾವು ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋದರೂ ಸಹ ನಮ್ಮಲ್ಲಿ ವಿನಯ ಮತ್ತು ವಿಧೇಯತೆ ಇಲ್ಲದಿದ್ದರೆ ಆ ಸ್ಥಾನಕ್ಕೆ ಗೌರವವಿರೋದಿಲ್ಲ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೂ ಇದೇ ತರ ವಿಡಿಯೋಸ್ಗಾಗಿ ನನ್ನ ಅಕೌಂಟ್ ಆದಂತಹ ಸುನಿ ಇನ್ಫೋಬೈಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.